ಇನ್ನು ದರ್ಶನ್ ಅಂಡ್ ಗ್ಯಾಂಗ್ನಿಂದ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆರೋಪಿಗಳ ವಿರುದ್ಧ 11 ಸೆಕ್ಷನ್ಗಳ ಅಡಿಯಲ್ಲಿ ಚಾರ್ಜ್ ಶೀಟ್ ಅನ್ನು ಸಲ್ಲಿಕೆ ಮಾಡಲಾಗಿದೆ. 11 ಸೆಕ್ಷನ್ಗಳನ್ನು ಹಾಕಲಾಗಿದೆ. ಸೆಕ್ಷನ್ 120B ಒಳಸಂಚು, 364 ಕಿಡ್ನಾಪ್, ಸೆಕ್ಷನ್ 384 ಸುಲಿಗೆ, ಸೆಕ್ಷನ್ 355 ಒತ್ತಡ ಹೇರಿ ಹತ್ಯೆ ಮಾಡಿರೋದು, 302 ಕೊಲೆ ಪ್ರಕರಣ, ಅದರ ಜೊತೆಗೆ 201 ಸಾಕ್ಷ್ಯನಾಶ, ಇನ್ನು ಸೆಕ್ಷನ್ 143 ಕಾನೂನು ಬಾಹಿರವಾಗಿ ಸಭೆಯನ್ನು ನಡೆಸಿರೋದು, 148 ಮಾರಕಾಸ್ತ್ರಗಳನ್ನು ಬಳಕೆ ಮಾಡಿರೋದು, 149 ಗುಂಪಿನಲ್ಲಿ ಹಲ್ಲೆಯನ್ನು ಮಾಡಿರೋದು, ಇನ್ನು ಸೆಕ್ಷನ್ 147 ಗಲಭೆ. ಎಲ್ಲ ಪ್ರಕರಣಗಳ ಅಡಿಯಲ್ಲಿ ಈಗ ಕೇಸ್ ದಾಖಲಿಸಿಕೊಳ್ಳಲಾಗಿದೆ. ಸೊ ಒಟ್ಟು 11 ಸೆಕ್ಷನ್ಗಳ ಅಡಿಯಲ್ಲಿ ಪ್ರಕರಣವನ್ನು ದಾಖಲಿಸಿರೋದು. 17 ಆರೋಪಿಗಳ ವಿರುದ್ಧ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 11 ಸೆಕ್ಷನ್ಗಳ ಅಡಿಯಲ್ಲಿ ಕೇಸ್ ದಾಖಲು ಮಾಡಲಾಗಿದೆ. ಗಮನಿಸಬೇಕು, ಸೆಕ್ಷನ್ 120B ಒಳಸಂಚು, 364 ಕಿಡ್ನ್ಯಾಪ್, ಸೆಕ್ಷನ್ 384 ಸುಲಿಗೆ, ಸೆಕ್ಷನ್ 355 ಒತ್ತಡ ಹೇರಿ ಹತ್ಯೆ, 302 ಕೊಲೆ, 201 ಸಾಕ್ಷ್ಯನಾಶ. ಸೊ ಈ ರೀತಿಯಾಗಿ ಒಟ್ಟು 11 ಸೆಕ್ಷನ್ಗಳ ಅಡಿಯಲ್ಲಿ ಪ್ರಕರಣವನ್ನು ದಾಖಲಿಸಲಾಗಿದೆ. ಬನ್ನಿ ಬಗ್ಗೆ ಇನ್ನಷ್ಟು ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಅಭಿಷೇಕ್ ಜಯಶಂಕರ್. ಇದೀಗ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಅಭಿಷೇಕ್, ಇದೀಗ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಒಟ್ಟು 11 ಸೆಕ್ಷನ್ಗಳ ಅಡಿಯಲ್ಲಿ ಈಗ ಕೇಸ್ ದಾಖಲಿಸಿರೋದು, ಏನೇನು ಡೀಟೇಲ್ಸ್ ಇದೆ? ಎಸ್, ಈಗ ಏನು BNS ಸೆಕ್ಷನ್ಗಳು ಬರೋದಕ್ಕಿಂತ ಮುಂಚೆ ಈ ಒಂದು IPC ಸೆಕ್ಷನ್ಗಳಲ್ಲಿ ದಾಖಲಾಗಿರುವಂತದ್ದು ಒಟ್ಟು 11 ಸೆಕ್ಷನ್ಗಳೇನಿದಾವೆ ಅದರ ಅಡಿಯಲ್ಲಿ ದಾಖಲು ಮಾಡ್ಕೊಂಡಿದೆ. ಇದು ಪ್ರಮುಖವಾಗಿ 120B ಅನ್ನುವಂತಂದ್ರೆ ಅಕ್ರಮವಾಗಿ ಒಳಸಂಚನ್ನ ಮಾಡುವಂತದ್ದು ಮತ್ತು 302 ಅಡಿಯಲ್ಲಿ ಕೇಸ್ ದಾಖಲಾಗಿದೆ. ಅದರಲ್ಲಿ ಪ್ರಮುಖವಾಗಿ ಸಾಕ್ಷಿ ನಾಶಗಳನ್ನ ಒಳಪಡಿಸುವಂತದ್ದು, ಸಾಕ್ಷಿ ನಾಶಗಳನ್ನ ಮಾಡುವಂತಹ ಒಂದು ಸೆಕ್ಷನ್ಗಳು ಕೂಡ ದಾಖಲಾಗಿರುವಂತ. ಹೀಗಾಗಿ ಸದ್ಯ ಈ ಆರೋಪಿಗಳಿಗೆ ಮುಂದಿನ ಹಂತದಲ್ಲಿ ಅಂದ್ರೆ ಇದೆಲ್ಲ ಸೆಕ್ಷನ್ಗಳು ಕೂಡ ಸ್ಟ್ರಾಂಗ್ ಸೆಕ್ಷನ್ಗಳಾಗಿರುವಂತದ್ದು ಮತ್ತು ಕೆಲವೊಂದು ನಾನ್ ಬೇಲಬಲ್ ಸೆಕ್ಷನ್ಗಳಾಗಿರುವಂತಹ ಒಂದು ಕಾರಣದಿಂದಾಗಿ ಇದನ್ನ ಮುಂದಿನ ಹಂತದಲ್ಲಿ ಇವರಿಗೆ ಜಾಮೀನ್ ಆಗಿರಬಹುದು ಮತ್ತೆ ಇನ್ನಿತರ ಏನಿದೆ ಅದೆಲ್ಲವೂ ಕೂಡ ತೊಂದರೆ ಆಗುವಂತಹ ಸಾಧ್ಯತೆಗಳು ಕೂಡ ತೀರಾ ಹೆಚ್ಚಿದೆ ಅಂತಾನೆ ಹೇಳ್ಬೋದಾಗಿದೆ. ಹೀಗಾಗಿ ಸದ್ಯ ಈ ಒಂದು ಸೆಕ್ಷನ್ಗಳ ಗಂಭೀರತೆ ಮೇರೆಗೆ ಇವರು ಏನು ಒಂದು ಅರ್ಜಿಯನ್ನ ಹಾಕಿರ್ತಾರೆ, ಅರ್ಜಿಯನ್ನ ಸಲ್ಲಿಸಿರ್ತಾರೆ, ಅಂದ್ರೆ ಜಾಮೀನು ಅರ್ಜಿ ಸಲ್ಲಿಸಿರ್ತಾರೆ. ಇಲ್ಲಿ ಇನ್ನು ಮುಂದೆಯೂ ಕೂಡ ಇದೇ ರೀತಿಯಾದಂತಹ ಒಂದು ಕೃತ್ಯವನ್ನ ಅಂದ್ರೆ ಸಾಕ್ಷಿಗಳನ್ನ ನಾಶ ಮಾಡುವಂತಹ ಒಂದು ಕೃತ್ಯಗಳನ್ನ ಮಾಡಬಹುದು. ಪ್ರಭಾವದಿಂದಾಗಿ ಸಾಕ್ಷಿಗಳ ಮೇಲೆ ಒಂದು ಪ್ರಭಾವನ ಬೀರುವಂತಹ ಸಾಧ್ಯತೆಗಳು ಕೂಡ ಇರುವಂತಹ ಕಾರಣದಿಂದಾಗಿ ಜಾಮೀನಿಗೆ ಅಡ್ಡಿಯಾಗುವಂತಹ ಸಾಧ್ಯತೆ ಇದೆ. ಮಧುಕರ್, ಓಕೆ, ಥ್ಯಾಂಕ್ ಯು ಅಭಿಷೇಕ್. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.